ಇಲ್ಲಿ ಹೂನಾರ ಎತ್ಕೊಂಡ್ ಬಂದಿದ್ದೀರಲ್ಲ, ತಗೊಂಬನ್ನಿ. ಇರು. ಇದ್ರದ್ದು ಬೆಲೆ ಎಷ್ಟು? ಅದ್ರದ್ದು ಎಷ್ಟು? 250, 350. 600 ರೂಪಾಯಿ ಆಯ್ತಾ? ಶಾಲು ಎಷ್ಟು? ನಾನು ಇವಾಗ ಹಾಕೊಂಡು ಹೋಗ್ಬಿಟ್ಟು ಕಾರಲ್ಲಿ ಎತ್ ಬಿಸಾಕ್ತೀನಿ. ಕಾರಲ್ಲಿ ಹೋದ್ಮೇಲೆ ನಮ್ ಡ್ರೈವರ್ ಆಗ್ಲಿ ಮನೇಲಿ ಯಾರನ್ನ ಆಗ್ಲಿ ಎತ್ತಿ ಎಲ್ಲಿ ಬಿಸಾಕ್ತಾರೋ ಗೊತ್ತಿಲ್ಲ. ಇದ್ರ ಬದಲು ಕಾಸು ಕೊಟ್ಬಿಡಿ ನನಗೆ. ನಾನು ಅವಮಾನ ಮಾಡ್ತಾ ಇಲ್ಲ. ನಿಮ್ಮ ಅಭಿಮಾನ ಬೇರೆ ರೀತಿ ತೋರಿಸಿ. ದಯವಿಟ್ಟು ಪೇಟ ಹಾಕೋದು, ಟೋಪಿ ಹಾಕೋದು ಅವೆಲ್ಲ ನಿಮ್ಮ ಯಾರು ಬರ್ತಾರ ಬಿಳಿ ಪ್ಯಾಂಟ್ ಬಿಳಿ ಶರ್ಟ್ ಹಾಕೊಂಡ್ ಬರೋರ್ಗೆ ಅವ್ರಿಗೆ ಹಾಕಿ, ನನ್ಗೆ ಹಾಕಕ್ ಬರಬೇಡಿ. ನಾನು 22 ವರ್ಷದಿಂದ ನಿರಂತರವಾಗಿ ನಾವು ಸೇವೆ ಸಲ್ಲಿಸ್ತಾ ಇದ್ದೀವಿ. ನನ್ಗೆ ಇವೆಲ್ಲ ಇಷ್ಟ ಇಲ್ಲ, ಅರ್ಥ ಆಯ್ತಾ? ಇವಾಗ ಇದೇ ಕಾಸಿದ್ರೆ ನಾನು ಯಾರ್ಗನ ಒಂದ್ ಮಗುಗೆ ಏನಾನ ಕೊಡ್ಬೋದಾ? ಅಂಗಡಿಯಲ್ಲಿ ವಾಪಸ್ ತಗೊಂತಾರ? ಇಲ್ವಾ? ಇವಾಗ ನನ್ ಮೈ ಮೇಲೆ ಕೂಡ ಹಾಕಿಲ್ವಲ್ಲ, ದೇವಸ್ಥಾನಕ್ಕೆ ಕೊಟ್ಬಿಡ. ಈಗ 20 ವರ್ಷದಿಂದ ನಮ್ ಲಾರಿ ಗಲ್ಲಿ ಎಲ್ಲ ಸುತ್ತಿದೆ. ಇಲ್ಲಿ ಕುಡಿಯೋ ನೀರಿಗೆ ಗಲ್ಲಿ ಎಲ್ಲ ಸುತ್ತಿದೆ. ಆದ್ರಿಂದ ನಾವು ಇಲ್ಲಿ ಬ್ಯಾನರ್ ಹಾಕ್ಬೋದಾಗಿತ್ತು. ಈಗ ಬ್ಯಾನರ್ ಹಾಕಕ್ಕೆ ಹಣ ಎಷ್ಟು ಖರ್ಚಾಗುತ್ತೆ? ಒಂದು ಬ್ಯಾನರ್ ಇವಾಗ ನಾನು 800 ಪಾಸಲ್ಲಿ ಹಾಕ್ಬೋದು, ಇಲ್ಲಾಂದ್ರೆ ರಿಂಗ್ ರೋಡ್ ಅಲ್ಲಿ ಹಾಕ್ಬೋದು. ಇಲ್ಲಿ ಬ್ಯಾನರ್ ಹಾಕ್ಬೇಕಂದ್ರೆ 15ರಿಂದ 20 ಸಾವಿರ ರೂಪಾಯಿ ಆಗುತ್ತೆ. ಇದೇ ಬ್ಯಾನರ್ ಹಾಕಿ ನಾನು ಪೆಂಡಲ್ ಹಾಕಿ ಇವೆಲ್ಲ ಮಾಡೋದ್ರಿಗೆ ಎಲ್ಲ ಒಂದು 35, 40 ಇಲ್ಲಾಂದ್ರೆ 50 ಸಾವಿರ ರೂಪಾಯಿ ಇಟ್ಕೊಳ್ರಿ. ಅದೇ 50 ಸಾವಿರ ರೂಪಾಯಿ ಇದ್ರೆ ಇನ್ನ 5 ಜನ ಮಕ್ಕಳಿಗೆ ನಾನು ಸ್ಕಾಲರ್ಶಿಪ್ ಕೊಡ್ಬೋದಲ್ಲ. ಇವಾಗ ನಾವು ಇಲ್ಲಿ ಬಿಸಿಲಲ್ಲಿ ಏನೋ ಒಂದು 10-15 ನಿಮಿಷ ಅಷ್ಟೇ. ಇಲ್ಲಿ ಒಂದು 10-15 ನಿಮಿಷದಲ್ಲಿ ಬಿಸಿಲಲ್ಲಿ ನಾವು ಬಿಸಿಲಲ್ಲಿ ನಿಂತ್ಕೊಂಡು ಓಟ್ ಹಾಕ್ತೀವಿ. ಇವಾಗ ಬಂದಿರೋದು ನಾನು ನಿಮ್ಗೋಸ್ಕರ ಬಂದಿರೋದು. ಒಂದು 10-15 ನಿಮಿಷ ನಿಂತ್ರೆ ಏನೂ ಆಗೋದಿಲ್ಲ ಅಲ್ವಾ? ಇಲ್ಲಿ ನಾವು ಪೆಂಡಾಲ್ ಹಾಕಿ ಒಂದು ಬೀದಿಗೆಲ್ಲ ಬ್ಯಾನರ್ ಹಾಕಿ ನನ್ನ ಫೋಟೋ ಹಾಕಿ ಅವೆಲ್ಲ ಮಾಡಿದ್ರೆ ಹಣ ಖರ್ಚಾಗುತ್ತೆ. ಅದೆಲ್ಲ ಏನಂದ್ರೆ ನನಗ್ ಪಬ್ಲಿಸಿಟಿ ಆಗುತ್ತೆ. ಆ ಪಬ್ಲಿಸಿಟಿ ನಮ್ಗೆ ಅವಶ್ಯಕತೆ ಇಲ್ಲ.